ಇದು ಇದೊಂದು ನಿಮಗೆ ಹೇಳ್ಬೇಕಾದ್ದು, ಇದು ಅಗ್ನಿಹೋತ್ರ ಕಿಟ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತಕ್ಕೆ ಇದನ್ನಲ್ಲಿ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಅಗ್ನಿ ಮತ್ತೆ ಇದೊಂದು ಕಿಟ್ ಇಲ್ಲ ಇದೆ. ಇದಕ್ಕೆ ಗೋವಾಧಾರಿತ ಒಂದು ತುಪ್ಪ ಏನಿದೆ ಅದನ್ನು ನ್ಯಾಚುರಲ್ ಆಗಿ ತುಪ್ಪ ಇದನ್ನ ಹಾಕೊಂಡು ಇದಕ್ಕೆ ಹಾಕೊಂತೀವಿ. ಮತ್ತೆ ಇದರಲ್ಲಿ ಗಿರಣಿನ ಇದಕ್ಕೆ ಹಾಕ್ತೀವಿ. ಮತ್ತೆ ಒಂದು ಸ್ವಲ್ಪ ಅಕ್ಕಿ ಏನಿರುತ್ತೆ ನಮ್ಮಲ್ಲಿ, ಅಕ್ಕಿ ಕೆಂಪಕ್ಕಿ, ಈ ಕೆಂಪಕ್ಕಿನ ನಾವು ಅದು ಬಳಸ್ತೀವಿ. ತುಂಡಾಗಿರಬಾರ್ದು ಆ ಅಕ್ಕಿ, ಇದನ್ನು ಬಳಸಿ ಸೂರ್ಯಾಸ್ತ ಮತ್ತು ಒಂದು ಮಂತ್ರ ಇದೆ, ಬೇಕಿರೋ ಮಂತ್ರ ಹೇಳ್ಬೋದು, ಇಲ್ಲ ಅಂತ ಇಲ್ಲ. ಇದ್ರದ್ದು ಬೂದಿ ಏನು ಬರುತ್ತೆ ತುಂಬ ಸುವಾಸಿತ ಆಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಮತ್ತು ನಿಮ್ಮ ಮನೆ ಒಳಗಿರ್ತಕ್ಕಂಥ ಏನೇ ನೆಗೆಟಿವಿಟಿ, ನಮ್ಮ ಹತ್ರ ಎಷ್ಟೋ ಜನಕ್ಕೆ ಬರ್ತಾರೆ ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದಾಗಿದೆ ಅಂತೇಳಿ, ಬೆಳಗ್ಗೆ ಸಂಜೆ ಅಗ್ನಿಹೋತ್ರ ಮಾಡು ಇದಾಗುತ್ತೆ. ಮತ್ತು ನಿಮ್ಗೆ ಫೈನಾನ್ಸ್ ಏನಾದರೂ ಫ್ಲೋ ಇಲ್ಲ ಅಂತಂದರೆ ಅಗ್ನಿಹೋತ್ರ ಮಾಡಿ. ಯಾಕೆಂದರೆ ಅಗ್ನಿ ದೇವ ಪ್ರತಿಯೊಂದು ನಮ್ಮ ಇದನ್ನು ಅವ್ನು ಎತ್ಕೊತಾನೆ. ಆ ಟೈಮ್ಗೆ ನಮ್ಗೆ ಎತ್ಕೊಂಡು ಅದನ್ನು ಯಾರಿಗೆ ತಲುಪಿಸ್ಬೇಕೋ ಅದಕ್ಕೆ ತಲುಪಿಸ್ಬೇಕು. ಅದಕ್ಕೆ ಹೋಮಗಳನ್ನ ಮಾಡ್ಕೊಂಬಂದಿರೋದು. ಇದು ಎಷ್ಟೋ 1984 ದೊಡ್ಡಂಥ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಗ್ಯಾಸ್ ಲೀಕ್ ಆಯಿತು, ನಿಮಗೆ ಗೊತ್ತಿರ್ಬೋದು ಭೂಪಾಲಲ್ಲಿ. ಅಂಥ ಟೈಮಲ್ಲಿ ಯಾರೋ ಬ್ರಾಹ್ಮಣರು ಮಾಡ್ತಕ್ಕಂಥ ಮನೆಯಲ್ಲಿ ಅವ್ರಿಗೇನೂ ಆಗಿಲ್ಲ. ಆಗಿದೆ 2 ಲಕ್ಷ 3 ಲಕ್ಷ ಜನ ಸತ್ತೋಗಿದ್ದಾರೆ. ಆದರೆ ಈ ಅಗ್ನಿಹೋತ್ರ ಮಾಡ್ತಕ್ಕಂಥ ಮನೆ ಏನಿರ್ತಕ್ಕಂಥದ್ದು ಅಲ್ಲಿ ಯಾವಾಗಲೂ ಸುವಾಸನೆ ಇರ್ತೈತೆ ಮತ್ತು ಯಾವುದೇ ರೀತಿ ನೆಗೆಟಿವ್ ಆಗಲಿ ಎಂಟ್ರಿ ಆಗಲ್ಲ.